ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ನಿಮಗೆ ತೋರಿಸ್ತಿರೋದು ಒಂದು ಕಟ್ ವರ್ಕ್ ಡಿಸೈನು, ಫ್ರಂಟ್ ನೆಕ್ ಇದು. ಇವಾಗ ನಾನು ನಿಮಗೆ ತೋರಿಸ್ತಿರೋದು ಫ್ರಂಟ್ ನೆಕ್ಕು. ಇದು ಈ ಥರ ಪಾಟ್ ಶೇಪಲ್ಲಿ ಕಟ್ ವರ್ಕ್ ಬಂದಿದೆ. ಬ್ಯಾಕ್ ನೆಕ್ಕು ಡ್ರಾಪ್ ಶೇಪಲ್ಲಿ ಮತ್ತು ಕಟ್ ವರ್ಕು. ಇದಕ್ಕೆ ಬ್ಯಾಕು ಓಪನ್ ಇಲ್ಲ, ಬಟ್ 2 ಉಕ್ಸು ಕೊಟ್ಟಿದ್ದೀನಿ ಹಾಕ್ಕೊಳ್ಳೋಕ್ಕೆ. ಅಂದರೆ ಆ ಡಿಸೈನ್ ಆ ಪ್ಯಾಟರ್ನ್ ಅದೇ ಥರ ಇತ್ತು, ಅವ್ರು ಹೇಳಿದ ಪ್ಯಾಟರ್ನು. ಸೊ ಅದಕ್ಕೆ ಅದೇ ಥರ ಕಟ್ಟಿಂಗ್ ಮಾಡಿದ್ದೀನಿ ನಾನು. ನೋಡಿರಿ, ಈ ಥರ ಇದು ಬ್ಯಾಕ್ ಆಯಿತು. ಬ್ಯಾಕ್ ಉಕ್ಸ್ ಹಾಕಿದ್ದೀನಿ, 2 ಉಕ್ಸು ಕಂಫರ್ಟ್ ಇರಲಿ ಹಾಕ್ಕೊಳಕ್ಕಂತ. ಆಮೇಲೆ ಸ್ಲೀವ್ಸು ಕೂಡ ಕಟ್ ವರ್ಕ್ ಕೊಟ್ಟಿದ್ದೀನಿ. ಇದು ಟೋಟಲ್ ಕಟ್ಟಿಂಗು ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವೀಡಿಯೋ ಎಂಡ್ವರೆಗೆ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದರ ಸ್ಟಿಚ್ಚಿಂಗ್ ವೀಡಿಯೋ ಕೂಡ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಅಂದರೆ ಇವತ್ತು ಬರಲ್ಲ, ಇವತ್ತು ಓನ್ಲಿ ಕಟ್ಟಿಂಗ್ ಮಾತ್ರ. ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ. ನಿಧಾನವಾಗಿ ನೀಟಾಗಿ ತಿಳಿಸಿದ್ದೀನಿ. ವೀಡಿಯೋ ಎಂಡ್ವರೆಗೆ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಗೆ ಒಂದು ಲೈಕ್ ಮಾಡಿರಿ. ಬನ್ನಿ ವೀಡಿಯೋದಾಗ ಹೋಗೋಣ. ಸಾಕಲ್ಲ? ಆಯ್ತು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬ್ಲೌಸ್ ಲೆಂತ್ ತಗೊಳ್ಳೋಣ. ಇಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕಿಂಗ್ ಹಾಕೋಣ. ಒಂದ್ ವೇಳೆ ಇಲ್ಲಿ ಹೆಚ್ಚು ಕಡಿಮೆ ಇದ್ರೆ ಕಟಿಂಗ್ ಮಾಡಿ ರಿಮೂವ್ ಮಾಡಿ ಮತ್ತೆ ಒಂದು ಅರ್ಧ ಇಂಚು ಮಾರ್ಜಿನ್ ಸಲುವಾಗ ಬಿಡಬೇಕಾಗುತ್ತೆ. ಆಮೇಲೆ ಬ್ಲೌಸ್ ಲೆಂತ್ ಇವ್ರದ್ದು ಚಿಕ್ಕದಾಗಿದೆ, 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ನಾನು. ಯಾಕಂದ್ರೆ ಇದು ಓಲ್ಡ್ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಇದ್ರಲ್ಲಿ 12 ಇಂಚ್ ಇದೆ. ಸೊ ನಾನು 13 ಇಂಚ್ ಇಡ್ತಾ ಇದ್ದೀನಿ ಉದ್ದ. ತುಂಬಾ ಓಲ್ಡ್ ಬ್ಲೌಸ್ ಇದು. ಇವಾಗಿನ ಬ್ಲೌಸ್ಗೆ ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ಅಂತ ಹೇಳಿದ್ರು ಕಸ್ಟಮರ್. ಸೊ ಅದರ ಪರ್ಪಸ್ ಆಗಿ 1 ಇಂಚ್ ಎಕ್ಸ್ಟ್ರಾ. ಇಲ್ಲಿ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ 13 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ಅರ್ಧ ಇಂಚ್ ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಮತ್ತೆ ಇಲ್ಲಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಬಿಡ್ತಾ ಇದ್ದೀನಿ. ಆಮೇಲೆ ಇವಾಗ ಬೋಟ್ ನೆಕ್ ನಾನು ನಿಮ್ಗೆ ಡ್ರಾಯಿಂಗ್ ಹಾಕಿದ್ದೀನಿ ನೋಡ್ರಿ. ಈ ತರ ಕಟ್ ವರ್ಕ್ ಬರುತ್ತೆ ನೋಡ್ರಿ. ಇದು ಫ್ರಂಟ್ ಸ್ಕ್ಯಾಲಪ್ ಡಿಸೈನ್ ಬರುತ್ತೆ. ಸ್ಲೀವ್ಸ್ ಗೆ ಈ ತರ ಕಟ್ ವರ್ಕ್ ಬರುತ್ತೆ. ಅವ್ರ ಶೋಲ್ಡರ್ ಬಂದ್ಬಿಟ್ಟು 14 ಇಂಚ್ ಇದೆ, ಹಾರ್ಮೋಲ್ ಬಂದ್ಬಿಟ್ಟು 16 ಇಂಚ್ ಇದೆ. ಯಾಕಂದ್ರೆ ಯಾವ್ದಾದ್ರೂ ಕೂಡ ಈ ತರ ಬ್ಲೌಸಸ್ ಬಂದವಾಗ ಈ ತರ ಬ್ಲೌಸಸ್ ಬಂದವಾಗ, ಚಿಕ್ಕದು ಬಂದವಾಗ, ಈ ತರ ನೆಕ್ ಬಂದವಾಗ ನೀವು ಕಂಪಲ್ಸರಿ ಕಸ್ಟಮರ್ದು ಶೋಲ್ಡರ್ ಮೆಜರ್ಮೆಂಟ್ ನ ತಗೊಳ್ಳೇಬೇಕಾಗುತ್ತೆ. ಕಂಪಲ್ಸರಿ ತಗೋಬೇಕು ಮೆಜರ್ಮೆಂಟ್. ಯಾಕಂದ್ರೆ ನಿಮ್ಗೆ ಬೋಟ್ ನೆಕ್ ಆದವಾಗ ನಾವು ಶೋಲ್ಡರ್ ಸ್ವಲ್ಪ ಬ್ರಾಡ್ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ನೆಕ್ ಈ ತರ ನೆಕ್ ಇತ್ತಪ್ಪ ಅಂದ್ರೆ ಇದು ಎಷ್ಟಿದ್ರೆ ಅಷ್ಟೇ ತಗೋಬಹುದು. ಬಟ್ ಇವಾಗ ಶೋಲ್ಡರ್ ಏನಾಗಿದೆ ಅಂದ್ರೆ ನೆಕ್ ಏನಾಗಿದೆ ಅಂದ್ರೆ ಇದು ಇದೆಯಲ್ಲ ಇಲ್ಲಿಗೆ ಬರುತ್ತೆ, ಅಂದ್ರೆ ಇದು ಇಷ್ಟು ಬರುತ್ತೆ. ಸೊ ನಾವು ಶೋಲ್ಡರ್ ನ ದೊಡ್ಡದು ಮಾಡ್ಕೋಬೇಕು. ಅವಾಗ ನಾವು ಕಸ್ಟಮರ್ದು ಕಂಪಲ್ಸರಿ ಶೋಲ್ಡರ್ ಆರ್ಮೋಲ್ ಮೆಜರ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಅವಾಗ ನಿಮ್ಗೆ ಮೆಜರ್ಮೆಂಟ್ ಸಿಗುತ್ತೆ, ಸರಿನಾ? ಇವಾಗ ಈ ಬ್ಲೌಸ್ಗೆ ಇವ್ರದ್ದು ಶೋಲ್ಡರ್ ಬಂದ್ಬಿಟ್ಟು 14 ಇಂಚ್ ಇದೆ. ಇದು ಸ್ಕ್ಯಾಲಪ್ ಡಿಸೈನ್ ಇದೆಯಲ್ಲ, ಸೊ 14. ಕೆಲವೊಂದ್ ಜನಕ್ಕೆ ಬೋಟ್ ನೆಕ್ ಅಲ್ಲಿ ಎಷ್ಟು ಮೈನಸ್ ಮಾಡ್ಬೇಕು ಅಂತಂತಾರೆ. ಎಷ್ಟು ಫ್ರಂಟ್ ನೆಕ್ 6.5 ಮೇಲೆ 7 ಹತ್ರ ಇದ್ರೆ 6 ಗಿಂತ ಜಾಸ್ತಿ ಇದ್ರೆ 1 ಇಂಚ್ ಮೈನಸ್ ಮಾಡ್ಬೇಕು. 6 ಗಿಂತ ಮೇಲೆ 5, 4 ಇತ್ತಪ್ಪ ಅಂದ್ರೆ ಎಷ್ಟಿದ್ರೆ ಅಷ್ಟು ಶೋಲ್ಡರ್ ಇಟ್ಕೊಂಡ್ ಬಿಡಿ. ಯಾಕಂದ್ರೆ ಬ್ಯಾಕ್ ನೆಕ್ ಗೆ ಇಲ್ಲಿ 4 ಇಂಚು ಇಲ್ಲಿ ಈ ತರ 4 ಇಂಚಿಗೆ ಡೌನ್ ಬಂದ್ರೆ ಫ್ರಂಟ್ಗೂ ಡೌನ್ 4 ಇಂಚ್ ಡೌನ್ ಬಂತಂದ್ರೆ ಕಂಪಲ್ಸರಿ ಶೋಲ್ಡರ್ ಎಷ್ಟಿದೆ ಅಷ್ಟನ್ನೇ ತಗೋಬೇಕು. ಅದ್ರ ಮೇಲೆ ಮೈನಸ್ ಮಾಡಕ್ ಹೋಗ್ಬಾರ್ದು. ಒಂದ್ ವೇಳೆ ಫ್ರಂಟ್ ನೆಕ್ ಜಾಸ್ತಿ ಇತ್ತಂದ್ರೆ ಮಾತ್ರ ಮೈನಸ್ ಮಾಡ್ಬೇಕಾಗುತ್ತೆ. ಫ್ರಂಟ್ ನೆಕ್ ಜಾಸ್ತಿ ಇದ್ರೆ ಮಾತ್ರ ಮೈನಸ್ ಮಾಡ್ಬೇಕು, ಸರಿನಾ? ಇವಾಗ ನಾನು ಇದು ಸ್ವಲ್ಪ ಕ್ರಾಸ್ ಆಗಿದೆ, ಇದನ್ನ ಸರಿ ಮಾಡ್ತೀನಿ. ಇವಾಗ ನೋಡ್ರಿ, ಇದು ಯಾಕಂದ್ರೆ ಫ್ರಂಟ್ ನೆಕ್ ಇದ್ರಲ್ಲಿ ಎಷ್ಟಿದೆ ನೋಡೋಣ. 6 ಇಂಚ್ಗಂತ ನೆನ್ಪಿಟ್ಕೋಬೇಕು. ಇದು ನನಗೊಂದು ಕಾಮೆಂಟ್ ಮಾಡಿದ್ರು, ಬೋಟ್ ನೆಕ್ ಇದು ನೋಡ್ರಿ ಫ್ರಂಟ್ ನೆಕ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ತರ ಮಾರ್ಕ್ ಹಾಕೊಂಡು ಈ ತರ ಉದ್ದ ತಗೊಳ್ಳಿ. ಎಷ್ಟಿದೆ ನಮ್ಗೆ 6 ಇಂಚಿಗಿದೆ, ಆಯ್ತಾ? 6 ಇಂಚಿಗಿದೆ. ಸೊ ಇದ್ರ ಮೇಲೆ ಇವಾಗ ನಾನು ಬ್ಯಾಕ್ ಬೋಟ್ ನೆಕ್ ಮಾಡ್ತಾ ಇದ್ದೀನಿ, ಫ್ರಂಟ್ 6.5 ಮಾಡ್ತೀನಿ. ಸೊ ಅದಕ್ಕೆ ನಾನು 1 ಇಂಚ್ ಮೈನಸ್ ಮಾಡಿದೀನಿ. ಇವಾಗ ನೆನ್ಪಿಟ್ಕೋಬೇಕು, ನಾನು ಮತ್ತೆ ಹೇಳ್ತಾ ಇದ್ದೀನಿ.
ಫ್ರಂಟ್ ನೆಕ್ ಬ್ಯಾಕ್ ನೆಕ್ 4 ಇಂಚ್ ಇತ್ತು, ಫ್ರಂಟ್ ನೆಕ್ ಒಂದು 6 ಇಂಚ್ ಬಂತು, 6.5 ಬಂತು ಅಂದ್ರೆ 1 ಇಂಚ್ ಮೈನಸ್ ಮಾಡಿ. ಫ್ರಂಟ್ ಬ್ಯಾಕ್ ಎರಡು ಕಡೆ 4 ಬಂತು ಅಂದ್ರೆ ಮಾತ್ರ ಏನು ಮೈನಸ್ ಮಾಡಕ್ ಹೋಗ್ಬೇಡ್ರಿ. ಎಷ್ಟಿದ್ರೆ ಅಷ್ಟು ಇಟ್ಕೊಂಡ್ಬಿಡಿ ಶೋಲ್ಡರ್ನ. ಇವಾಗ ನಾನು ಇದ್ರಲ್ಲಿ 6.5 ಇಡ್ತಾ ಇದ್ದೀನಿ, 6.5 ಮತ್ತೆ ಡೌನ್ಗೆ 6.5 ತಗೊಂತಾ ಇದೀನಿ. ಇವ್ರು ಹಾರ್ಮೋಲ್ 16 ಇಂಚ್ ಇದೆ. ಸೊ ಇವಾಗ ನಾನು ಇಲ್ಲಿ 6.5 ಮತ್ತೆ ಇಲ್ಲಿ 6.5 ಇಟ್ಟಿದೀನಿ. ಇದೊಂದು ಮಾರ್ಕ್ ಹಾಕಿದೀನಿ. ಇದು ನೋಡ್ರಿ ಇಲ್ಲೊಂದು ಮಾರ್ಕ್ ಡ್ರಾ ಮಾಡ್ತಾ ಇದ್ದೀನಿ. ಇವಾಗ ಇವ್ರ ವೆಸ್ಟ್ ನೋಡೋಣ ಎಷ್ಟಿದೆ ಅಂತ. ಈ ವೆಸ್ಟ್ ಮೆಜರ್ಮೆಂಟ್ ಈ ತರ ತಗೋಬೇಕಾಗುತ್ತೆ. ಇದನ್ನ ಇಲ್ಲಿಂದ ಇವಾಗ ಇದ್ರಲ್ಲಿ ಕೂಡ ಸ್ವಲ್ಪ ನೀವು ಗೊತ್ತು ಮಾಡ್ಕೋಬೇಕು. ಏನಂದ್ರೆ ವೆಸ್ಟ್ ದಲ್ಲಿ ಈಗ ಡೌನ್ ಬಂತಲ್ಲ, ಒಂದ್ ಸ್ವಲ್ಪ 10 ಇಂಚ್ ಕಡಿಮೆ ಮಾಡ್ಕೋಬೇಕು. ಯಾಕಂದ್ರೆ ಶೇಪ್ ಅಂಬುದು ಬರ್ತಾ ಬರ್ತಾ ಈ ತರ ಬರುತ್ತಲ್ಲ, ವೆಸ್ಟ್ ಶೇಪ್ ಬಾಡಿ ಶೇಪ್ ಸ್ವಲ್ಪ ಈ ತರ ಬರುತ್ತಲ್ಲ. ಇದು ಎಷ್ಟಿದೆ, ಇದು ಮೇಲೆ ಇದೆ ಬ್ಲೌಸ್. ನಾವ್ ಇನ್ನೊಂದ್ಸೂರು ಡೌನ್ ತಗೊಂಡಿವಲ್ಲ, ಅವಾಗ ಒಂದ್ 1/2 ಇಂಚು ಇದ್ರ ಮೇಲೆ ಕಡಿಮೆ ತಗೋಬೇಕು ಮೆಜರ್ಮೆಂಟ್ಸ್. ಇವಾಗ ಇದು ಎಷ್ಟಿದೆ ನೋಡೋಣ. ಇದು ಎಷ್ಟಿದ್ರೆ ಅಷ್ಟು ತಗೋಬಾರ್ದು. ಯಾಕಂದ್ರೆ ನಾವು ಡೌನ್ ಬಂದಿವಲ್ಲ, ಉದ್ದ ಜಾಸ್ತಿ ಮಾಡ್ಕೊ ಬಂದಿವಿ. 27 ಇದೆ, ನಾವು 26 ತಗೋಬೇಕು. ಇಲ್ಲಿ ಒಂದ್ 1/2 ಇಂಚು ನಾನು ಮೈನಸ್ ಮಾಡಿದೀನಿ ಈ ವೆಸ್ಟ್ ಮಾರ್ಜಿನ್. ಇವಾಗ 26ಗೆ ಅರ್ಧ 13, ಅದ್ರಲ್ಲಿ 1 ಇಂಚ್ ಎಕ್ಸ್ಟ್ರಾ ಡಾಟ್ ಸಲುವಾಗಿ ಇಲ್ಲಿ ಬಿಟ್ಟಿದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳೋಣ, ಮಿಡಿಲ್ ಚೆಸ್ಟ್. ಇವಾಗ ನಿಮ್ಗೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿಗೆ ಈ ಕಾರ್ನರ್ ಈ ಕಾರ್ನರ್ಗೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 17 ಇದೆ, ಕರೆಕ್ಟಾಗಿ 17 ಅಂದ್ರೆ 34 ಚೆಸ್ಟ್. ಇದ್ರಲ್ಲಿ 8.5 ಇಲ್ಲಿ 17ದಾಗ ಅರ್ಧ 8.5 ಈ ತಂದು ಇಲ್ಲಿ ಮ್ಯಾಚ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ಬೇಕು, ಎಕ್ಸ್ಟ್ರಾ ಮಾರ್ಜಿನ್ ಇದು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಟೇಪ್ ಈ ತರ ಇಟ್ಕೊಂಡು ಇಟ್ಬಿಟ್ಟು ಈ ತರ ಒಂದು ಫೋಲ್ಡ್ ಹಾಕಿ, ಆಮೇಲೆ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಬೇಕು. ಸಣ್ಣ ಡಾಟ್ ಇಲ್ಲಿ ಅರ್ಧ 1 ಇಂಚ್ ಬಿಟ್ಟಿದ್ನಲ್ಲ ನಾನು ಎಕ್ಸ್ಟ್ರಾ, 1 ಇಂಚಿಗೆ ಇಲ್ಲಿ ಅರ್ಧ, ಇಲ್ಲಿ ಅರ್ಧ. ಇದು 1 ಇಂಚ್ ಇಲ್ಲಿ ನಮ್ಗೆ ಕವರ್ ಆಯ್ತು. ಓಕೆನಾ. ಇದು ಬ್ಯಾಕ್ ಪಾರ್ಟ್. ಈಗ ಹಾರ್ಮೋಲ್ ನೋಡೋಣ. ಇಲ್ಲಿಂದ ಒಂದ್ ಸ್ವಲ್ಪ ಹಿಂಗ್ ಮಾರ್ಕ್ ಹಾಕೊಂಡು ಇದನ್ನ ರೌಂಡ್ ತಗೊಳ್ಳೋಣ. ಇದು ರೌಂಡ್ ಒಂದು ಮಾರ್ಕ್. ನಮ್ಗೆ 8 ಬರ್ಬೇಕಲ್ಲ, 16 ಬರ್ಬೇಕು. ಅಂದ್ರೆ 8 ಬಂದೈತಿ ಇಲ್ಲಿ, ಕರೆಕ್ಟ್ 8 ಬಂತು ನನಗೆ. ನೋಡ್ರಿ ಕರೆಕ್ಟ್ ಆಗಿ 8 ಕಾಣಿಸ್ತಾ ಇದೆ. 8 ಇಲ್ಲಿ ಕರೆಕ್ಟ್ ಆಗಿ ಸರಿನಾ. ಇದಾಯ್ತು. ಆದ್ಮೇಲೆ ಈಗ ಬೋಟ್ ನೆಕ್ ಅಲ್ವಾ, ಇಲ್ಲಿಂದ ನನ್ ಕಳ್ಳಿಂದ ಒಂದು 3 ಇಂಚಿಗೆ, 3 ಚಿಕ್ಕದಲ್ವಾ ಶೋಲ್ಡರ್, 3 ಕಾಲ್ ಇಡ್ತಾ ಇದೀನಿ. ಯಾಕಂದ್ರೆ ನಾನು ಕ್ಯಾನ್ವಿಸ್ ಕಟ್ ಮಾಡ್ತೀನಿ, ಇದನ್ನ ಕಟ್ ಮಾಡಲ್ಲ. ನನ್ಗೆ ಫುಲ್ ಡೌನ್ ಎಷ್ಟಿದೆ ಇದನ್ನ ನೋಡ್ಕೊಳ್ಳೋಣ ಒಂದ್ಸರ್ತಿ. ಇವ್ರದ್ದು ಎಷ್ಟಿದೆ ಇದಷ್ಟೇ ಬರ್ಬೇಕು. ಇವಾಗ 3.5 ಇಂಚು ಇಲ್ಲಿಂದ 3.5ಗೆ, ಅಂದ್ರೆ 3 ಬರಲ್ಲ, ಸ್ವಲ್ಪ 3.5ಗೆ ಒಂದು ಮಾರ್ಕ್, ಮಾರ್ಜಿನ್ ಸಲಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾರ್ಕಿಂಗ್ ತಗೋಬೇಕು. ಇಲ್ಲಿಗೆ ಬರ್ಬೇಕು ನಮ್ಗೆ. ಅಂದ್ರೆ ಇದು ಕರೆಕ್ಟ್, ಇದು ಎಕ್ಸ್ಟ್ರಾ ಮಾರ್ಜಿನ್ ಸಲುವಾಗಿ ಈ ತರ. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಈ ತರ. ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆಯ್ತು. ಇದನ್ನ ನಾನು ಕಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಸ್ಕ್ಯಾಲಪ್ ಡಿಸೈನ್ ಇದೆ, ಕ್ಯಾನ್ವಾಸ್ ಕಟ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಕಟ್ ಮಾಡ್ತಾ ಇಲ್ಲ, ಇದನ್ನ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಕಟ್ ವರ್ಕ್ ಅಲ್ಲಿ ಲೈನಿಂಗ್ ನ ಕಟಿಂಗ್ ಮಾಡ್ಕೋಬಾರ್ದು. ಯಾಕಂದ್ರೆ ಲೈನಿಂಗ್ ಕಟಿಂಗ್ ಮಾಡಿದ್ರೆ ಸ್ಕ್ಯಾಲಪ್ ಕಟ್ ವರ್ಕ್ ಕರೆಕ್ಟ್ ಆಗಿ ಬರಲ್ಲ. ಸ್ಕ್ಯಾಲಪ್ ಅಂದ್ರೆ ಕಟ್ ವರ್ಕ್ ಅಂತ. ಸೊ ಕರೆಕ್ಟ್ ಆಗಿ ಬರಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಕಟ್ ಮಾಡ್ತಾ ಇಲ್ಲ. ಬ್ಯಾಕ್ ಪಾರ್ಟ್ ನಾನು ನೆಕ್ ಮಾತ್ರ ಇಷ್ಟು ಬಿಡ್ತಲಿದೆ. ಇಲ್ಲಿ ಡಾಟ್ಸ್ ಹಾಕೊಂತ ಇದೀನಿ ಮಾರ್ಕ್ ಇಲ್ಲಿಗೆ. ಇವಾಗ ಇಲ್ಲಿ ಒಂದು ಕಟ್ ಇಟ್ಕೋಬೇಕು, ಮತ್ತೆ ಇಲ್ಲಿ ಒಂದು ಕಟ್ ಇಟ್ಕೋಬೇಕು. ಇಲ್ಲಿ ಕೂಡ ಒಂದು ಕಟ್ಟು, ಮತ್ತೆ ಇಲ್ಲಿ ಕೂಡ ಒಂದು ಕಟ್ಟು. ಅಂದ್ರೆ ನಮ್ಗೆ 4 ಮಾರ್ಕ್ ಬಂತು, ಇಲ್ಲಿ 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 ಇಲ್ಲಿ. ಓಕೆ, ಇದು ಬ್ಯಾಕ್ ಪಾರ್ಟ್ ಆಯ್ತು. ಫ್ರಂಟ್ ಪಾರ್ಟ್ ಹೋಗೋಣ. ಇವಾಗ ಇದು ಈ ತರ ತಿರುಗಬೇಕು. ಇವಾಗ ಇದು ಓಪನ್ ನಮ್ ಕಡೆ ಬಂತು. ಫಸ್ಟ್ ಕ್ಲೋಸ್ ಆಪೋಸಿಟ್ ಇತ್ತು, ಕ್ಲೋಸ್ ನಮ್ ಕಡೆ ಇತ್ತು, ಆಪೋಸಿಟ್ ಅಲ್ಲಿ ಓಪನ್ ಇತ್ತು. ಇವಾಗ ಓಪನ್ ನಮ್ ಕಡೆ ಬಂದಿದೆ, ಕ್ಲೋಸ್ ಆಪೋಸಿಟ್ ಅಲ್ಲಿ ಹೋಗಿದೆ. ಇವಾಗ ಇದನ್ನ ಇದೇ ತರ ಇಟ್ಕೊಂಡು ಸೇಮ್ ಇಟ್ಕೊಂಡ್ಬಿಡಿ. ಏನ್ ಎಕ್ಸ್ಟ್ರಾ ಇಲ್ಲಿ ಬಿಡಬೇಡಿ, ಎಲ್ಲಿ ಬಿಡಬೇಡಿ. ಇವಾಗ ಇಲ್ಲಿಂದ ಚಿಕ್ಕ ಸೈಜ್ ಅಲ್ವಾ, ಇಲ್ಲಿಂದ ಒಂದ್ 2 ಇಂಚಿಗೆ ಇಟ್ಕೊಂಡು, ಅಂದ್ರೆ 34 ಸೈಜ್ ಅಲ್ವಾ, ಇಲ್ಲೊಂದು ಅರ್ಧ ಇಂಚು. ಒಂದು ವೇಳೆ ಚೆಸ್ಟ್ ಜಾಸ್ತಿ ಇತ್ತಂದ್ರೆ ಇದಕ್ಕೆ ಎಕ್ಸ್ಟ್ರಾ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿಂದ ಅರ್ಧ ಇಂಚ್ ತಗೊಂಡು ಇದನ್ನ ಸೇಮ್ ಮಾರ್ಕಿಂಗ್ ಅಲ್ಲಿ ಇದನ್ನ ಮಾರ್ಕಿಂಗ್ ಹಾಕೋಬೇಕು. ಈ ತರ ಡ್ರಾಯಿಂಗ್ ಹಾಕೋಬಹುದು, ಕಟಿಂಗ್ ಮಾಡ್ಕೋಬಹುದು. ನಾನು ಡ್ರಾಯಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ.
ಇವಾಗ ನೋಡ್ರಿ ಈ ತರ ಮಾರ್ಕಿಂಗ್ ಹಾಕೊಂಡಿದ್ದೆ ನಾನು. ಇಲ್ಲಿಗೆ ಇದು ಮಾರ್ಕ್ ಇತ್ತಲ್ಲಿ ಇಲ್ಲಿಗೆ ಇಟ್ಟಿದ್ದೀನಿ. ಫ್ರಂಟ್ 6.5 ಗೆ ನಾನು ಡೌನ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ನೆಕ್ ಕಟಿಂಗ್ ಇದು. ಇವಾಗ ಇದನ್ನ ರಿಮೂವ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದನ್ನು ಕಟ್ ಮಾಡಲ್ಲ ಇವಾಗ ನಾನು, ಯಾಕಂದ್ರೆ ಇದನ್ನು ಡಿಸೈನ್ ಸ್ಕ್ಯಾಲಪ್ ಡಿಸೈನ್ ಇದೆ, ಸೊ ಅದಕ್ಕೆ. ಇವಾಗ ನೋಡ್ರಿ ಇವಾಗ ಇದೆಯಲ್ಲ, ಇದನ್ನ ಕರೆಕ್ಟ್ ಆಗಿ ಮಿಡಿಲ್ ಆಗಿ ಇಟ್ಕೊಂಡು, ಇದು ತುಂಬಾ ಚಿಕ್ಕದಾಗಿದೆ ಬಟ್ ಸ್ವಲ್ಪ ಒಂದು ಅರ್ಧ ಇಂಚು ಡೌನ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸ್ಟಿಚಿಂಗ್ ಪರ್ಪಸ್ ಮಾರ್ಜಿನ್, ಮತ್ತೆ ಇಲ್ಲಿ ಕೂಡ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಕೋಬೇಕು. ಈ ತರ ಸ್ವಲ್ಪ ಹಳೆ ಬ್ಲೌಸ್, ತುಂಬಾ ಹಳೆದಲ್ಲ, ಸ್ವಲ್ಪ ನಾವು ಜಾಸ್ತಿ 1 ಇಂಚ್ ಎಕ್ಸ್ಟ್ರಾ, 1-1.5 ಇಂಚ್ ಇಟ್ಕೊಂಡ್ರು ಪ್ರಾಬ್ಲಮ್ ಇಲ್ಲ. ಈಗ ಲೇಟೆಸ್ಟ್ ಬ್ಲೌಸ್ ಆದ್ರೆ ಎಷ್ಟಿದೆ ಅಷ್ಟೇ ಮಾರ್ಜಿನ್ ತಗೋಬೇಕಾಗುತ್ತೆ. ಇವಾಗ ನಮ್ಮ ಕಡೆಯಿಂದ 4 ಇಂಚ್ಗಿಂತ ಸ್ವಲ್ಪ ಕಡಿಮೆ ತಗೋಬೇಕು, ಯಾಕಂದ್ರೆ ಇದು 34 ಸೈಜ್ ಬ್ಲೌಸ್. ಸೊ ಇದಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇಡಕ್ ಹೋಗ್ಬಾರ್ದು. ಇದನ್ನ ಇಲ್ಲಿ ಸ್ವಲ್ಪ ಕಡಿಮೆ ತಗೊಂಡು ಇಲ್ಲಿಂದ ಮೇಲೆಗೆ 3 ಇಂಚು ಇದು ತಗೋಬೇಕು. ಮತ್ತೆ ಒಂದು ಲೈನ್ ಹಾಕಿದ್ವಲ್ಲ, ಇಲ್ಲಿ 1 ಇಂಚು ಮತ್ತೆ ಇಲ್ಲಿ 1 ಇಂಚು ಈ ತರ ಮಾರ್ಕ್ ಹಾಕೋಬೇಕು. ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಂದ ಒಂದು 4 ಇಂಚಿಗೆ ಈ ಉಕ್ಸ್ ಪಟ್ಟಿ 34 ಇಂಚ್ ಸೈಜಿಗೆ ಉಕ್ಸ್ ಪಟ್ಟಿ ನಮ್ಗೆ 6.5 ಇಂಚು ಬಂದ್ರೆ ಸಾಕು. 6-6.5 7 ಇಂಚುಗಳು ಜಾಸ್ತಿ ಆಗುತ್ತೆ, ಸರಿನಾ? ಇವಾಗ ಈ ತರ ಇಲ್ಲಿ ಒಂದು ಅರ್ಧ ಇಂಚಿಗೆ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಶೇಪ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಇದು ಹಿಂಗ. ಆಮೇಲೆ ಇದನ್ನ ಒಂದ್ 2 ಇಂಚಿಗೆ ಇಲ್ಲಿಂದ 2 ಇಂಚಿಗೆ ತಗೊಂಡು ಇದನ್ನ ಈ ಸ್ಟ್ರೇಟ್ ಆಗಿ ಒಂದ್ ಲೈನ್, ಮತ್ತೆ ಇಕ್ಕಲ್ಲಿಂದ 2 ಇಂಚಿಗೆ ಒಂದು ತಗೊಂಡು ಮತ್ತೆ ಸ್ಟ್ರೇಟ್ ಆಗಿ ಒಂದ್ ಲೈನ್, ಇಲ್ಲಿ ಕೂಡ 2 ಇಂಚ್ ತಗೊಂಡು ಇಲ್ಲಿ ಒಂದು ಈ ತರ ಲೈನ್ ಇತ್ತು. ನೋಡ್ರಿ ನಮ್ಗೆ ಟೋಟಲ್ ಡಾಟ್ ಮಾರ್ಕಿಂಗ್ ಬಂತು. ಇವಾಗ ಇದನ್ನ ನೆಕ್ ಬಿಟ್ಟು ಎಲ್ಲ ಕಟ್ ಮಾಡೋಣ. ಇದು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೋಬೇಕು. ಇದು ಸ್ಕೇಲ್ ತಗೊಂಡಿವಲ್ಲ, ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿಂದ ಎಕ್ಸ್ಟ್ರಾ ಅರ್ಧ ಇಂಚು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೋಬೇಕು. ಇದು ಮಾತ್ರ ಕಟ್ ಮಾಡಬಾರ್ದು, ಇದು ಕಟ್ ಮಾಡ್ತೀನಿ ನಾನು ಇವಾಗ. ಎಕ್ಸ್ಟ್ರಾ ಕಟಿಂಗ್ ತಗೊಂಡೇ ಹೋಗ್ತಾ ಇದೀನಿ. ಎಕ್ಸ್ಟ್ರಾ ಕಟಿಂಗ್ ಹಿಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ನಾನು ಸೀದಾ. ನಿಮ್ಗೆ ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನಿಧಾನವಾಗಿ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬಾರ್ದು. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಇವಾಗ ನಾನು ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಎರಡನ್ನು ಕಟಿಂಗ್ ಮಾಡಿಲ್ಲ. ಇಲ್ಲೊಂದು ಮಾರ್ಕಿಂಗ್ ಇಟ್ಟಿದ್ದೀನಿ, ಇಲ್ಲೊಂದು ಮಾರ್ಕಿಂಗ್ ಇಟ್ಟಿದ್ದೀನಿ. ಇದು ನೋಡ್ರಿ ಎಲ್ಲಿ ಸ್ಟಿಚಿಂಗ್ ಬರುತ್ತೋ ಅಲ್ಲಿ ನಮ್ಗೊಂದು ಈ ತರ ಕಟ್ ಇಟ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಕೂಡ ಡಾಟ್ಗೆ ಒಂದು, ಇಲ್ಲೊಂದು ಈ ತರ ಎಲ್ಲಿ ನಾವು ಯಾಕಂದ್ರೆ ಡಾಟ್ಸ್ ಈವನ್ ಆಗಿ ಎಲ್ಲ ಒಂದೇ ಸಮ ಬರ್ಬೇಕು, ಎಲ್ಲ ಕಡೆ ಈ ತರ ಕಟ್ ಇಟ್ಕೋಬೇಕು. ಇದು ನೋಡ್ರಿ ಇಲ್ಲೆಲ್ಲ ಇಲ್ಲಿ ಕಡೆ ಇಲ್ಲಿ ಒಂಚೂರು ಈ ತರ ವೀಲ್ ಮಾರ್ಕ್ ಪ್ರತಿಯೊಬ್ಬರ ಬಳಿ ಈ ತರ ಇರ್ಬೇಕು. ವೀಲ್ ಮಾರ್ಕ್ ಈ ತರ ನೋಡ್ರಿ, ಇದಾಯ್ತು. ಈಗ ಫ್ರಂಟ್ ಬ್ಯಾಕ್ 2 ಕಟಿಂಗ್ ಆಯ್ತು. ಸ್ಲೀವ್ಸ್ ಒಂದು ಕಟಿಂಗ್ ಮಾಡೋಣ. ಇದು ನೋಡ್ರಿ ಎಕ್ಸ್ಟ್ರಾ ಕಟಿಂಗ್ ನಾನು ಮಾಡಿದ್ನಲ್ಲ, ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗೆ ಎಕ್ಸ್ಟ್ರಾ ಕಟಿಂಗ್. ಇದಾಯ್ತಲ್ಲ, ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ನೋಡ್ಕೊಳ್ಳೋಣ. 1.5 ಇದೆ, 2 ಇಂಚ್ ತಗೊಂಡ್ರೆ ಲಾಸ್ಟ್ ನಡೀತದೆ. ಈ ಡಿಸ್ಟೆನ್ಸ್ ನೋಡ್ಲಿ ನಡೀತದೆ, ಪರವಾಗಿಲ್ಲ. ಬಟ್ ನಾನಾದ್ರೂ ನೋಡ್ಕೊಂತೀನಿ ಇಲ್ಲಿ. ಇದಾಯ್ತಾ, ಇದು ಇಲ್ಲಿ ಇಟ್ಬಿಡೋಣ. ಸ್ಲೀವ್ಸ್ ತಗೊಳ್ಳೋಣ ಇವಾಗ. ಈ ತರ ಸ್ಲೀವ್ಸ್ ಆರ್ಮಲ್ 8 ಇಂಚ್ ಇದೆಯಲ್ಲ, ಸೊ ಇದು ಸಾಲಲ್ಲ. ಈ ತರ ಹಾಕ್ತಾ ಇದೀನಿ ನಾನು. ಈ ತರ ಫೋಲ್ಡ್ ಕ್ಲೋಸ್ ನಮ್ ಕಡೆ ಆಪೋಸಿಟ್ ಓಪನ್ ಇರ್ಬೇಕು. ಈ ತರ ಇಟ್ಕೊಂಡು ಇದನ್ನ ನೋಡಿ, ಇದು ಎಕ್ಸ್ಟ್ರಾ ರಿಮೂವ್ ಮಾಡ್ಬಿಡೋಣ. ಇದು ಒಂದಿರುತ್ತೆ, ಇದು ರಿಮೂವ್ ಮಾಡಿ ಇಲ್ಲಿಂದ ಸ್ಲೀವ್ ಲೆಂತ್ ನನಗೆ ಅವರು 10 ಇಂಚು ಬರ್ಸಿದ್ದಾರೆ. ಸೊ ಸ್ಲೀವ್ ಲೆಂತ್ 10ಕ್ಕ 1 ಮಾರ್ಕು ಮತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ. ಇವಾಗ ನನ್ಗೆ ಸ್ಕ್ಯಾಲಪ್ ಡಿಸೈನ್ ಬರುತ್ತೆ. ಸೊ ನಾನು ಏನ್ ಮಾಡ್ತೀನಿ ಗೊತ್ತಾ, ಇದು ಮಾರ್ಜಿನ್ ಆಗುತ್ತಲ್ಲ, ಇದು ಸ್ಟಿಚಿಂಗ್ ಪರ್ಪಸ್ ಮಾರ್ಜಿನ್ ಬಿಟ್ಕೊಂಡಿವಿ ಅರ್ಧ ಇಂಚು. ಸ್ಲೀವ್ ಲೆಂತ್ 10 ಇಂಚು, ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿನಿ, 10.5 ತಗೊಂಡಿನಿ. ಇಲ್ಲಿ 5 ಇಂಚು ಸ್ಲೀವ್ ಲೂಸ್, 5 ಇಂಚು. ಆಮೇಲೆ ಇಲ್ಲಿಂದ ಒಂದು 3.5 ಇಲ್ಲಿ ಒಂದು ಮಾರ್ಕ್ 3.5 ಹಾಕಿದ್ದೆ ನೋಡ್ರಿ. ಇಲ್ಲಿ ನಾನು 3.5 ಹಾಕಿದ್ಮೇಲೆ ಇದನ್ನ ಒಂದು ಮಾರ್ಕ್ ಹಾಕಬೇಕು.
ಆಮೇಲೆ ನೀವು ಈ ತರ ಒಂದು ಮಾರ್ಕ್ ಹಾಕಿ, ಮತ್ತೆ ಈ ತರ ಸ್ಕೇಲ್ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ತಂದು ಈ ತರ ಇದಕ್ಕೆ ಮ್ಯಾಚ್ ಮಾಡಿ. ಒಂದ್ಸರ್ತಿ ಇವಾಗ ಚೆಕ್ ಮಾಡ್ರಿ ಯಾವ ತರ ಲೂಸ್ ಬಂದಿದೆ ಅಂತ, ಅದು ಸ್ಲೀವ್ ಆರ್ಮೋಲ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡ್ರಿ 8 ಇಂಚ್ ಕರೆಕ್ಟ್ ಆಗಿ ಬಂತು, ಸರಿನಾ? ಇವಾಗ ಇದು ನಮ್ಗೆ ಸ್ಕ್ಯಾಲಪ್ ಡಿಸೈನ್ ಬೇಕು. ಓಕೆ, ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಫಸ್ಟ್. ಇದರಲ್ಲಿ ಕಟಿಂಗ್ ಆದ್ಮೇಲೆ ಸ್ಕ್ಯಾಲಪ್ ಯಾವ ತರ ಹಾಕ್ಬೇಕು ಅಂತ ತೋರಿಸ್ತೀನಿ ನಾನು. ಕಟ್ ವರ್ಕ್, ಸ್ಕ್ಯಾಲಪ್ ಅಂದ್ರೆ ಕಟ್ ವರ್ಕ್, ಗೊತ್ತಿಲ್ಲ ಅಂದ್ರೆ ಕಟ್ ವರ್ಕ್ ನ ನಾವು ಸ್ಕ್ಯಾಲಪ್ ಅಂತಾರೆ. ಇದರ್ಗ ಮಿಡಿಲ್ ಒಂದು ಮಾರ್ಕ್ ಹಾಕೊಳ್ಳೋಣ, ಇದ್ಲಿ ಕೂಡ ಮಾರ್ಕ್ ಒಂದು ಹಾಕೊಳ್ಳೋಣ. ಇವಾಗ ನೋಡ್ರಿ, ಇದು ಈ ತರ ಒಂದು ಸ್ಕೇಲ್ ಇದೆ ನನ್ನ ಹತ್ರ. ಸ್ಕೇಲ್ ತಗೊಂಡು ಇದನ್ನ ಏನ್ ಮಾಡ್ಬೇಕು, ಇದ್ರ ಮೇಲೆ ಈ ಮಾರ್ಜಿನ್ ಇದೆಯಲ್ಲ ಅದ್ರ ಮೇಲೆ ಇಟ್ಕೋಬೇಕು ಇದನ್ನ. ಯಾಕಂದ್ರೆ ಇದನ್ನ ತಗೊಂಡ್ಬಿಟ್ಟೆ ಮಾರ್ಜಿನ್ ಈ ತರ ತಗೊಂಡ್ಬಿಟ್ಟೆ ಬರ್ತಾರಲ್ವಾ, ಇಲ್ಲಿ ಕಟ್ಟಿಂಗ್ ಆಗುತ್ತೆ, ಸರಿನಾ? ಇದನ್ನ ನೋಡ್ರಿ, ಸೇಮ್ ಇದೇ ತರ ಮಾರ್ಕಿಂಗ್ ಹಾಕೋಬೇಕು. ನಮ್ಗೆ ಎಲ್ಲಿ ಬರ್ದ್ರೆ ಅಲ್ಲಿವರೆಗೂ ಅಷ್ಟೇ. ಈಗ ನಮ್ಗೆ ಸ್ಟಿಚಿಂಗ್ ಇಲ್ಲಿಂದನೇ ಬರುತ್ತೆ, ಆಯ್ತಾ? ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಈಗ ನನ್ಗ ಇಲ್ಲಿಗೆ ಸಾಕು, ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಯಾಕಂದ್ರೆ ಇದು ಬೇಡ ನನ್ಗೆ, ಎಷ್ಟೇ 4 ಕೂಡುತ್ತೆ. ಯಾಕಂದ್ರೆ ಸ್ಲೀವ್ ಲೂಸ್ 5 ಇಂಚ್ ಇದೆಯಲ್ಲ, ಸೊ ಇಲ್ಲಿವರೆಗೆ ಇದೆ. ಇದನ್ನ ಮಾತ್ರ ಇದು ನಾನು ಕಟ್ ಮಾಡಲ್ಲ. ಇವಾಗ ಇದಕ್ಕೂ ನಾನು ಕ್ಯಾನ್ವಾಸ್ ಕಟ್ ಮಾಡ್ತೀನಿ, ಸರಿನಾ? ಇದು ಇಟ್ಕೊಂಡಿನಿ ತರನೇ ನಿಮ್ಗೆ ತೋರಿಸ್ತೀನಿ ಕಟಿಂಗ್ ಮಾಡಿಸ್ ಕ್ಯಾನ್ವಾಸ್ ಕೂಡ. ಇದು ಒಂದು ಕಟ್ಟು, ಇಲ್ಲಿ ಒಂದು ಕಟ್ಟು, ಇದೊಂದು ಕಟ್ ಹೊಡೆದು ಇದು ಓಪನ್ ಮಾಡ್ಕೊಂಡು ಈ ತರ ಓಪನ್ ಮಾಡ್ಕೊಂಡು ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನ್ ಕಟಿಂಗ್ ಮಾಡ್ಕೋಬೇಕು. ಈ ತರ ಎಕ್ಸ್ಟ್ರಾ ಮಾರ್ಜಿನ್ ಕಟ್ ಮಾಡ್ಕೊಂಡು ಇಲ್ಲಿ ಇಂಟು ಮಾರ್ಕ್ ಇಟ್ಕೊಂಡ್ರೆ ಇದು ಫ್ರಂಟ್ ಪಾರ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾವು ಕ್ರಾಸ್ ಬೆಲ್ಟ್ ನ ಕಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿಂದ ಒಂದು ಎಷ್ಟು ಇಟ್ಟಿದ್ದೀನಿ, ಇಲ್ಲಿ ನಾನು ಒಂದು 4 ಇಂಚ್ ಇಟ್ಟಿದ್ದಲ್ಲಿ ಇಲ್ಲಿ 3 ಇಂಚ್ ಇಡ್ತೀನಿ. 7 ಇಂಚಲ್ಲಿ ನನ್ಗೆ 6.5, 3 ಸ್ವಲ್ಪ ಮೇಲೆ ಇಡ್ತೀನಿ, 3 ಕಾಲಂಗ. ಇಲ್ಲೊಂದ್ 2.5, ಒಂದು 10 ಇಂಚಿ ಒಂದು ಮಾರ್ಕಿಂಗ್ ಆಗ್ತಾ ಇದೆ ಈ ತರ. ಇದು ನೋಡ್ರಿ, ಇಲ್ಲಿ ಒಂದ್ 2.5 ಇಟ್ಟಿದ್ದೀನಿ ಮಾರ್ಕಿಂಗ್ ಅಷ್ಟೇ, ಮಾರ್ಜಿನ್ ಇಷ್ಟು ಸಾಕು 2.5. ನಿಮ್ಗೆ ಇದು ಗೊತ್ತಾಗಿಲ್ಲ ಎಷ್ಟು ತಗೋಬೇಕು ಅನ್ನೋದಂದ್ರೆ ಇದನ್ನ ಇಟ್ಕೊಂಡು ಬ್ಯಾಕ್ ಪಾರ್ಟ್ ನ ಇದು ಈ ತರ ಇಟ್ಕೊಳ್ಳಿ, ಕರೆಕ್ಟ್ ಆಗಿ ಸೆಟ್ ಆಗುತ್ತೆ, ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಸರಿನಾ? ಇವಾಗ ಇಲ್ಲಿ ಈ ತರ ಕ್ರಾಸ್ ಬೆಲ್ಟ್ 4 ಪೀಸು ಕಟ್ ಮಾಡ್ಕೋಬೇಕು. 2 ಅಲ್ಲ 4 ಕಟ್ ಮಾಡ್ಕೋಬೇಕು. 4 ಲೈನಿಂಗ್ ಆಗ್ತವೆ, ಮತ್ತೆ 2 ಮೇನ್ ಪೀಸ್ ಆಗುತ್ತೆ. ಸೊ 6 ಪೀಸು ನಮ್ಗೆ ಕಂಪಲ್ಸರಿ ಬೇಕೇ ಬೇಕು. 6 ಇರ್ಬೇಕು, ಕ್ರಾಸ್ ಬೆಲ್ಟ್ 6 ಇರ್ಬೇಕು. ಓಪನ್ ಆಗಿ ಇರ್ಬೇಕು ಈ ತರ. ಇದಾಯ್ತಲ್ಲ. ಇವಾಗ ನಾವ್ ಇದಕ್ಕೆ ಕ್ಯಾನ್ವಾಸ್ ಕಟ್ ಮಾಡೋಣ, ಮೇನ್ ಪೀಸ್ ಕಟ್ ಮಾಡ್ಕೊಳ್ಳೋಣ. ಮೇನ್ ಪೀಸ್ ಕಟ್ ಮಾಡಿ ಮತ್ತೆ ನಿಮ್ಗೆ ತೋರಿಸ್ತೀನಿ. ಈ ಸ್ಕೇಲ್ ಇಲ್ಲಿಂದ 2 ಇಂಚ್ ಇದೆಯಲ್ಲ, ನಾವು ಒಂದ್ 2 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕೊಂಡು ಇದನ್ನ ಕ್ಯಾನ್ವಾಸ್ ಸ್ವಲ್ಪ ಥಿಕ್ನೆಸ್ ಇರೋ ಕ್ಯಾನ್ವಾಸ್ ತಗೋಬೇಕು. ಸ್ವಲ್ಪ ಥಿಕ್ನೆಸ್ ಇರೋ ಕ್ಯಾನ್ವಾಸ್ ತಗೊಂಡು ಈ ತರ ಮತ್ತೆ ಸೇಮ್ ಇದೇ ತರ ಇನ್ನೊಂದು ಇದೇ ಮೆಜರ್ಮೆಂಟ್ ಇನ್ನೊಂದು 2, ಈಗ ಸ್ಲೀವ್ಸ್ 2 ಬೇಕಲ್ವಾ, 2 ಕಟ್ ಮಾಡ್ಕೋಬೇಕು ನಾವು. 2 ಇಂಚಿಗೆ ಒಂದೊಂದು ಮಾರ್ಕಿಂಗ್ ಹಾಕೊಂಡು ಈ ತರ ಕಟ್ ಮಾಡ್ಕೋಬೇಕು ಇದನ್ನ. ಇದು ಸ್ಲೀವ್ಸ್ ಗೆ ಸ್ಕ್ಯಾಲಪ್ ಅಂದ್ರೆ ಕಟ್ ವರ್ಕ್ ಗೆ ಸ್ಲೀವ್ಸ್ ಯೂಸ್ ಆಗುತ್ತೆ ಈ ಪೀಸ್. ಇದು ಸ್ವಲ್ಪ ಥಿಕ್ನೆಸ್ ಇರೋ ಕ್ಯಾನ್ವಾಸ್ ತಗೊಂಡಿ ನಾನು, ತೆಳುವಿರೋ ಕ್ಯಾನ್ವಾಸ್ ತಗೋಬಾರ್ದು ಈ ಡಿಸೈನ್ ಗೆ. ಯಾಕಂದ್ರೆ ತೆಳುವಿರೋ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಬೆಂಡ್ ಆಗಿಬಿಡುತ್ತೆ, ಕಟ್ ವರ್ಕ್ ಅಂಬೋದು ಬೆಂಡ್ ಆಗುತ್ತೆ. ಸೊ ಸ್ವಲ್ಪ ಥಿಕ್ನೆಸ್ ನೀವು ನೋಡ್ತಿರ್ಬೇಕು, ಸ್ವಲ್ಪ ಥಿಕ್ನೆಸ್ ಇರ್ಬೇಕು. ನೋಡ್ರಿ, ಈಗ ಸ್ವಲ್ಪ ಥಿಕ್ನೆಸ್ ಇದೆ, ಶೈನಿಂಗ್ ಇರೋದು ಐರನ್ ಮಾಡ್ಕೋಬೇಕು. ಶೈನಿಂಗ್ ಇರ್ಲಾರ್ದು ಮೇಲೆ ಬರುತ್ತೆ, ಇದು ಕ್ಲಾತ್ ಗೆ ಅಟ್ಯಾಚ್ ಆಗುತ್ತೆ. ಇವಾಗ ನೋಡ್ರಿ, ಸ್ಲೀವ್ಸ್ ಗೆ ಇದು ಕ್ಯಾನ್ವಾಸ್ ನ ಈ ತರ ಹಾಕೊಂಡಿವಲ್ಲ, ಫೋಲ್ಡ್ ಕ್ಲೋಸ್ ನಮ್ ಕಡೆ, ಅಪೋಸಿಟ್ ಓಪನ್. ಇದನ್ನ ಈ ತರ ಇಟ್ಕೋಬೇಕು. ಇದು 2 ಇಂಚು ಲೈನ್ ಕ್ಯಾನ್ವಾಸ್ ಕಟ್ ಮಾಡಿದ್ನಲ್ಲ ನಾನು. ಇದ್ರ ಮೇಲೆ ಈ ಸ್ಕೇಲ್ ಇದ್ರೆ ಸ್ಕೇಲ್ ಇಲ್ಲ ಅಂದ್ರೆ ನೀವು ಅಂದಾಜು ಮೇಲೆ ನೀವು ₹1 ಕಾಯಿನ್ಸ್ ಮತ್ತೆ ನಾರ್ಮಲ್ ಸ್ಕೇಲ್ ತಗೊಂಡ್ರೆ ಒಳ್ಳೇದು, ನನ್ಗೆ ಗೊತ್ತಲ್ಕಿ ಈ ತರ ರೂಪಾಯಿ ಕಾಯಿನ್, ಇಲ್ಲಾಂದ್ರೆ ಯಾವ್ದನ್ನ ಥಮ್ಸ್ ಅಪ್
ಬಾಟಲ್ ಇದಿರ್ತಲ್ಲ ಮುಚ್ಚಳ, ಆ ತರಗೂ ತಗೋಬಹುದು. ಇದೆರಡೇ ಸಾಕು. ಸೊ ಇಲ್ಲಿಗೆ ಇದಾಯ್ತು ನನಗೆ. ಇದೆಲ್ಲಾನು ಸೀದಾ ಹಿಂಗಿರುತ್ತೆ. ಇದು ನೋಡ್ರಿ, ಇದಕ್ಕೆ ಕರೆಕ್ಟ್ ಆಗಿ ಇಟ್ಕೊಂಡು ನೋಡ್ತೀನಿ ನಾನು. ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ ಈ ಕೆಲ್ಸನ, ಪಟಾಪಟ್ ಮಾಡಕ್ ಆಗಲ್ಲ. ಇದು ಇಲ್ಲಿಗೆ ಎಂಡ್ ಇದೆ. ಸೊ ಇದನ್ನ ಕಟ್ ಮಾಡ್ತೀನಿ ನಾನು. ಇಷ್ಟು ಬೇಡ. ಈಗ ನೋಡ್ರಿ, ಇದನ್ನ ಇಷ್ಟ ಹಾಕಿದ್ನಲ್ಲ, ಇದನ್ನ ಕಟ್ ಮಾಡ್ಕೊಳೋಣ. ಐರನ್ ಮಾಡ್ಕೊಂಡು ತುಂಬಾ ನೀಟಾಗಿ ಬರುತ್ತೆ ಇದು. ಇದು ಸ್ವಲ್ಪ ಈ ತರ ಕರ್ವ್ ಮಾಡ್ಕೊಂಡ್ರೆ ಏನಾಗುತ್ತಂದ್ರೆ ನಿಮ್ಗೆ ಸ್ಟಿಚಿಂಗ್ ಅಲ್ಲಿ ಪ್ರಾಬ್ಲಮ್ ಬರ್ಲಾರ್ದಂಗ್ ಬರುತ್ತೆ. ನೋಡಿ, ಇದೊಂದು ಇದೇ ತರ ಇನ್ನೊಂದನ್ನು ಕಟ್ ಮಾಡಿದ್ದೀನಿ ನಾನು. ನೋಡ್ರಿ, ಎರಡು ಸ್ಲೀವ್ಸ್ ಕಟ್ ಆಯ್ತು. ಇವಾಗ ಫ್ರಂಟ್ ನೆಕ್ ಕಟ್ ಮಾಡೋಣ. ಫ್ರಂಟ್ ನೆಕ್ ಕೂಡ ಈ ತರ ಫೋಲ್ಡ್ ಮಾಡ್ಕೊಂಡು ಈ ತರ ಫೋಲ್ಡಿಂಗ್ ಹಾಕೋಬೇಕು. ಹಾಕೊಂಡು ಫಸ್ಟ್ ಇದೊಂದು ಸ್ಟಿಚಿಂಗ್ ಪರ್ಪಸ್ ಬಿಟ್ಕೋಬೇಕು ನಾವು. ಇದು ಸ್ಟಿಚಿಂಗ್ ಪರ್ಪಸ್. ಆಮೇಲೆ ನಾನು ಎಷ್ಟು ಬಿಟ್ಟಿದ್ದೀನಿ, 3 ಇಂಚಿಗೆ ಬಿಟ್ಟಿದ್ದೀನಲ್ಲ, 3 ಕಾಲಿಗೆ ಬಿಟ್ಟಿದ್ದೀನಿ. ಇದೊಂಥರ ಮಾರ್ಕ್. ಇಲ್ಲಿಂದ 6.5, ಇಲ್ಲಿಂದ ಡೌನ್ ಲಿಂತ 6.5, 6.5 ಇಂಚಿಗೆ. ಇದು ಒಂದು ಬಾಕ್ಸ್ ಆದ್ಮೇಲೆ ಇಲ್ಲಿಂದ ನೋಡ್ರಿ, ಇವಾಗ ನನ್ಗೆ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್, ಮತ್ತೆ 1.5 ಇಂಚಿಗೆ ಒಂದು ಮಾರ್ಕ್. ಓಕೆ, ಇದು ಸ್ಕ್ಯಾಲಪ್ ಬರ್ಬೇಕು ನನಗೆ. ಈ ಮಧ್ಯದಲ್ಲಿ ಮತ್ತೊಂದು ಇಲ್ಲಿ ಮಾರ್ಕ್ ಹಾಕೊಂತೀನಿ ನಾನು. ಈ ಮಧ್ಯದಲ್ಲಿ ಇವೆರಡು ಮಧ್ಯದಲ್ಲಿ ಒಂದು ಮಾರ್ಕ್, ಅಂದ್ರೆ 1 ಇಂಚಿಗೆ ಹಾಕೊಳ್ಳಿ. ಒಂದು ಕಾಲಿಗೆ ಹಾಕೊಳ್ಳಿ, 1.5 ಹಾಕೊಳ್ಳಿ, 1 ಕಾಲಿಗೆ ಹಾಕ್ತಾ ಇದೀನಿ. ಜಾಸ್ತಿ ಮುಂದಕ್ಕೆ ಬರುತ್ತಲ್ಲ, 1 ಕಾಲಿಗೆ ಒಂದು ಮಾರ್ಕ್ ಹಾಕ್ತಾ ಇದೀನಿ. ಇವೆರಡು ಮಧ್ಯದಲ್ಲಿ ಒಂದು, ಇವೆರಡು ಮಧ್ಯದಲ್ಲಿ ಒಂದು. ಇವಾಗ ಏನ್ ಮಾಡ್ಬೇಕು, ಇದನ್ನ ಈ ತರ ತಗೊಂಡ್ ಬಂದು ಈ ತರ ಇದು ಅಟ್ಯಾಚ್ ಆದ್ಮೇಲೆ ಇದನ್ನ ಈ ತರ ಈ ಚುಕ್ಕಿ ಕಲ್ಸ್ಕೊಂತ ಈ ತರ ಇದು ರೌಂಡ್ ಈ ತರ ಕಟ್. ನೋಡಿದ್ರ, ಇದನ್ನ ಬಿಟ್ಟು 1 ಇಂಚು ಔಟ್ ಸೈಡ್ 1 ಇಂಚಿಗೆ ಎಕ್ಸ್ಟ್ರಾ ಮಾರ್ಕಿಂಗ್ ತಗೊಂಡು ನಾವು ಕಟ್ ಮಾಡ್ಕೋಬೇಕು. ಸರಿನಾ? ಈಗ ನೋಡ್ರಿ, ಫುಲ್ ಹೋಗ್ಬಾಡ್ರಿ. ಇಲ್ಲಿಂದ ಇಲ್ಲಿ ರಿಮೂವ್ ಮಾಡಿ, ಇಲ್ಲಿ ಇದು ಒಳಗಿನ ಪಾರ್ಟ್ ಮಾತ್ರ ಕಟ್ ಮಾಡ್ಕೊಳ್ಳಿ. ತರ ಮೇಲಿಂದ ಹಂಗೆ ಇರ್ಲಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದು ನಿಮ್ಗೆ ಕನ್ವೆಂಟ್ ಆಗಿರುತ್ತೆ. ಇದು ತಗೊಂಡ್ಮೇಲೆ ನೋಡ್ರಿ, ಇದು ಕಟ್ ವರ್ಕ್ ತಗೋಬೇಕಲ್ಲ, ಇಲ್ಲಿಂದ ಈ ತರ ರೌಂಡ್ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಇದು ಫ್ರಂಟ್ ನೋಡಿ, ಇದು ಫ್ರಂಟ್ ನೆಕ್. ಇದು ಆಮೇಲೆ ನಾವು ಇಲ್ಲಿ ಐರನ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡೋ ನಾನು ನಿಮ್ಗೆ ಸ್ಟಿಚಿಂಗ್ ಅಲ್ಲಿ ತೋರಿಸ್ತೀನಿ. ಇದು ಕಟಿಂಗ್ ವಿಡಿಯೋ ಇಷ್ಟಿರ್ಲಿ, ಸ್ಟಿಚಿಂಗ್ ಅಲ್ಲಿ ಮತ್ತೆ ವಿಡಿಯೋ ಕಂಪ್ಲೀಟ್ ತೋರಿಸ್ತೀನಿ ನಾನು ನಿಮ್ಗೆ. ಇದು ಫ್ರಂಟ್ ನೆಕ್ ನೋಡಿದ್ರಲ್ಲ, ಇದು ಫ್ರಂಟ್ ನೆಕ್. ಈಗ ಬ್ಯಾಕ್ ನೆಕ್ ಹೋಗೋಣ.
ಕಟ್ಟೆ ಆಗೋಯ್ತು ಇದು. ಈ ತರ ಕಟ್ ಮಾಡೋಣ ಬಿಡಿ. ಇದು ಆಯ್ತು, ಕಟ್ ಮಾಡಿದ್ದೀನಿ. ಇದು ಸ್ಕ್ಯಾಲಪ್ ಡಿಸೈನ್, ಬ್ಯಾಕ್ ನೆಕ್ ಡಿಸೈನ್. ಇದು ಕಟ್ ಮಾಡಬಾರ್ದು ಅನ್ಕೊಂಡೆ, ಕಟ್ಟಿಂಗ್ ಆಗೋತಿ. ಇರ್ಲಿ, ಇನ್ನೇನ್ ಮಾಡಕ್ ಆಗಲ್ಲ. ಇದು ನೋಡ್ರಿ ಈ ತರ. ಇಲ್ಲಿ ನಾವು ರೂಪ್ ಹಾಕ್ಬಿಟ್ಟು ಬಟನ್ ಇಟ್ಕೊಂತೀವಿ. ಇಲ್ಲಿ ನಾನು ಚೂರು ಕಡಿಮೆ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ಹಾಡು ಇರುತ್ತಲ್ಲ, ಸ್ವಲ್ಪ ಫಿನಿಶಿಂಗ್ ನೀಟಾಗಿ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಶೇಪ್ ಇರ್ಬೇಕಿದು. ಇಷ್ಟೇ. ಇದನ್ನ ಐರನ್ ಯಾವ ತರ ಮಾಡ್ಬೇಕು, ಯಾವ ತರ ಇದ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ. ಇದು ತೋರಿಸ್ತೀನಿ ನೋಡ್ರಿ. ಒಂದ್ಸರ್ತಿ ಸ್ಲೀವ್ಸ್ ಇದು ಇಟ್ಬೇಕು. ಇದು ಸ್ಲೀವ್ಸ್ ಇದಾಯ್ತು. ಆಮೇಲೆ ಬ್ಯಾಕದು ತೋರಿಸ್ತೀನಿ ರೀ. ಇದು ಸ್ಟಿಚಿಂಗ್ ಎಲ್ಲಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಯಾವ ತರ ಮಾಡೋದಂತ. ಯಾಕಂದ್ರೆ ಒಂದೇ ವಿಡಿಯೋದ ತುಂಬಾ ಲಾಂಗ್ ಆಗುತ್ತೆ, ಸೊ ಅದಕ್ಕೆ ತೋರ್ಸಕ್ ಆಗಲ್ಲ. ಸ್ಲೀವ್ಸ್ ಆಯ್ತಲ್ಲ. ಇದು ಕ್ರಾಸ್ ಬೆಲ್ಟ್. ಇದು ಬ್ಯಾಕ್ ಪಾರ್ಟ್ಗೆ. ಇದು ಬ್ಯಾಕ್ ಪಾರ್ಟ್ಗೆ. ಫ್ರಂಟ್ ಪಾರ್ಟ್ ಇಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತಲ್ಲ, ಸೊ ಫ್ರಂಟ್ ಪಾರ್ಟ್ ಕೂಡ ಕಟಿಂಗ್ ಮಾಡ್ತಾ ಇದೀನಿ. ಯಾಕ ಸುಮ್ನೆ ಮತ್ತೆ ಅದು ಬೇರೆ ಇದು ಬೇರೆ ಆಗುತ್ತೆ. ಯಾಕಂದ್ರೆ ಕಟಿಂಗ್ ಆಗೋಯ್ತು, ಮತ್ತೆ ಡಬಲ್ ಎಲ್ಲಿ ಕಟ್ ಮಾಡಿ. ಸೊ ಇದು ಫ್ರಂಟ್ ಪಾರ್ಟ್. ಈ ತರ ಐರನ್ ಆಗುತ್ತೆ ಇದು ಕೂಡ. ಇದು ಫ್ರಂಟ್ ಪಾರ್ಟ್. ಇಲ್ಲಿ ಕೂಡ ಕಟ್ ಆಗುತ್ತೆ. ಐರನ್ ಮಾಡಿದ್ಮೇಲೆ ಕಟ್ ಮಾಡೋಣ ಇದನ್ನ. ಇದು ಫ್ರಂಟ್ ಪಾರ್ಟ್. ಇದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ಒಂದ್ ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ಫರ್ಮ್ ಆಗಿ ಸ್ಟಿಚಿಂಗ್ ವಿಡಿಯೋ ಬರುತ್ತೆ, ಅದು ಮಿಸ್ ಮಾಡ್ಲಾರ್ದಾಗ ನೋಡ್ರಿ. ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು.